ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಜುಲೈನಲ್ಲೇ ರಾಜಣ್ಣ ಟೈಮ್ ಮ್ಯಾಪ್ ಹೇಳಿದ್ರು. ಆದರೆ ಆ ಪರಿಸ್ಥಿತಿ ಸದ್ಯಕ್ಕೆ ಇದೆಯಾ? ಈ ಸಂಶಯಗಳು ತಲೆಬಾಚ್ತಿವೆ. ಹಾಗಾದ್ರೆ ಪಕ್ಷದಲ್ಲಿ ಏನಾಗ್ತಾ ಇದೆ? ಅಂಥ ಚಾನ್ಸ್ಗಳು ಕಾಣಿಸ್ತಾ ಇದೆಯಾ ಅಂತ ಸಿಎಂ ಸಿದ್ದು ಗುಪ್ತಚರ ಇಲಾಖೆಯ ಮಾಹಿತಿ ಕೇಳಿದ್ದಾರೆ. ಇನ್ನೊಂದು ಕಡೆ ರಾಜಣ್ಣ ಬಗ್ಗೆ ಮಾಜಿ ಸಂಸದ ಸುರೇಶ್ ವಾಗ್ದಾಳಿ ನಡೆಸಿದ್ದು ಹೊಸ ವಾರ್ ಶುರುವಾಗಿದೆ. ಯಾರು ಮುಖ್ಯಮಂತ್ರಿ ಆಗ್ತದೋ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಸ್ಟಾರ್ಟ್ ಆಗಿದೆ. ರಾಜಣ್ಣ ಹೇಳಿದ್ರು, ರಾಜಣ್ಣ ಹೇಳಿದಂಗೆ ಎಚ್ ಸಿ ಬಾಲಕೃಷ್ಣ ನುಡಿದಿದ್ದಾರೆ. ಇದು ಕ್ರಾಂತಿವೀರ ರಾಜಣ್ಣ ಹೇಳಿದ್ದ ಮಾತು. ಸೆಪ್ಟೆಂಬರ್ ಕ್ರಾಂತಿ ಎಂಬ ಬೀಜ ಬಿತ್ತಿದ್ದ ಈ ಪದಕೋಶ ಸ್ವತಃ ರಾಜಣ್ಣನನ್ನೇ ಸಂಪುಟದಿಂದ ಹೊರದಬ್ಬಿತ್ತು. ಅದಾಗಲೇ 3 ಸೂರ್ಯೋದಯಗಳನ್ನು ಕಂಡ ಸೆಪ್ಟೆಂಬರ್ಗೆ ಯಾವುದೇ ಕ್ರಾಂತಿಯ ಕೂಗೂ ಕೇಳಿಸ್ತಾ ಇಲ್ಲ. ಸರ್ಕಾರದ ಸೂರ್ಯಾಸ್ತದ ಸೂತಕವೂ ಕಾಣ್ತಿಲ್ಲ. ಆದರೂ ರಾಜಣ್ಣ ಹೇಳಿದ್ದ ಕ್ರಾಂತಿ ಗೀತೆಗೆ ಎಲ್ಲಾದರೂ ಸಂಗೀತ ಸಂಯೋಜನೆ ಆಗ್ತಿದೆಯಾ ಅನ್ನೋ ಅನುಮಾನ, ಸಿದ್ದರಾಮಯ್ಯ ಅನುಮಾನದ ಕಿವಿಗಳು ಆತಂಕದ ಕಾತರತೆಗೆ ಕಾದಿವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಎಲ್ಲಿಗೆ ಬಂತು? ಗುಪ್ತಚರ ಇಲಾಖೆಯಿಂದ ಮಾಹಿತಿ ಕೇಳಿದ ಸಿಎಂ ಸಿದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಮತ್ತೆ ಶುರುವಾಗಿದೆ. ಕೆಎನ್ ರಾಜಣ್ಣ ಹೊರಬಿದ್ದ ಬಳಿಕ ಚರ್ಚೆ ಹೊಸ ರೂಪ ಪಡೆದಿದೆ. ಸಿಎಂ ಸಿದ್ದರಾಮಯ್ಯಗೆ ಯಾವುದೇ ಅಳುಕು ಇಲ್ಲದೆ ಇದ್ರೂ ಮನದ ಮೂಲೆಯಲ್ಲಿ ಸಣ್ಣ ಸಂಶಯವೊಂದು ಮೊಳಕೆ ಒಡೆದಿದೆ. ಬೆನ್ನಿಗೆ ಚೂರಿ ಹಾಕೋ ಉಂಡಮನೆ ದ್ರೋಹಿಗಳು, ವಿಶ್ವಾಸದ ಕನ್ನಕೋರರು ಯಾರು ಅನ್ನೋ ದಿಗಿಲಂತೂ ಬಿದ್ದಂತೆ ಕಾಣ್ತಾ ಇದೆ. ಇಷ್ಟೆಲ್ಲ ಪೀಠಿಕೆಗೆ ಕಾರಣ ಸಿಎಂ ಸಿದ್ದರಾಮಯ್ಯ ಗುಪ್ತಚರ ಇಲಾಖೆಯಿಂದ ವರದಿ ಕೇಳಿದ್ದಾರೆ. ಅಲ್ಲದೆ ಕೆಲ ಪ್ರಶ್ನೆಗಳ ಹುಡುಕಾಟಕ್ಕೆ ಸಿದ್ದರಾಮಯ್ಯ ಹುಕುಂ ಜಾರಿ ಮಾಡಿದ್ದಾರೆ. ಸದ್ಯ ಪಕ್ಷದ ಶಾಸಕರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಅರಿಯೋಕೆ ಗುಪ್ತಚರ ಇಲಾಖೆಗೆ ಸಿಎಂ ಸೂಚಿಸಿದ್ದಾರೆ. ರಾಜಣ್ಣ ಹೇಳಿದ್ದ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರ ಏನಾಗ್ತಾ ಇದೆ? ಈ ಬಗ್ಗೆ ಪಕ್ಷ ಹಾಗೂ ಸರ್ಕಾರದ ಬಗ್ಗೆ ಶಾಸಕರ ನಿಲುವು ಯಾವ ರೀತಿ ಇದೆ? ಆಡಳಿತದ ಬಗ್ಗೆ ಪಕ್ಷದ ಶಾಸಕರು ಏನಂತಿದ್ದಾರೆ ಅಂತ ಸಿಎಂ ಕೇಳಿದ್ದಾರೆ. ಬಿಜೆಪಿ ನಾಯಕರ ಬಗ್ಗೆ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯವೇನು? ಅನುದಾನ ಹಂಚಿಕೆ ಕುರಿತು ಶಾಸಕರಿಗೆ ಯಾವ ರೂಪದಲ್ಲಿ ಮುನಿಸಿದೆ? ಸರ್ಕಾರದ ನಡೆಯ ಬಗ್ಗೆ 2028ರ ಎಲೆಕ್ಷನ್ ಭವಿಷ್ಯದ ಬಗ್ಗೆ ಕಾಂಗ್ರೆಸ್ ಶಾಸಕರಲ್ಲಿ ಏನಾದರೂ ಕೊಂಕಿದೆಯಾ ಅನ್ನೋದನ್ನ ಗುಪ್ತಚರ ಇಲಾಖೆಯಿಂದ ಸಿಎಂ ಉತ್ತರ ಕಂಡುಕೊಳ್ಳುವ ಲೆಕ್ಕಾಚಾರದಲ್ಲಿ ಇದ್ದಂತಿದೆ. ರಾಜೇಂದ್ರ ಹಿರಿಯರು, ರಾಜಣ್ಣ ರಾಷ್ಟ್ರೀಯ ನಾಯಕರು. ನಮಗೆ ಜನ ಬೆಂಬಲ ಇಲ್ಲ ಅಂತ ಡಿಕೆ ಸುರೇಶ್ ಕೌಂಟರ್. ಡಿಕೆಶಿ ಅಂಡ್ ಟೀಮ್ ಬಿಜೆಪಿಗೆ ಹೋಗ್ತಾರೆ ಎಂಬ ರಾಜೇಂದ್ರ ಮಾತಿಗೆ ಮಾಜಿ ಸಂಸದ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಆದರೆ ಬಿಜೆಪಿಗೆ ಸೆಪ್ಟೆಂಬರ್ ಕುತೂಹಲ ತಣದಿಲ್ಲ. ರಾಜಣ್ಣ ಬಳಿಕ ಬಾಲಕೃಷ್ಣ ಕ್ರಾಂತಿ ಮಾತು ಶುರುವಾಗಿದೆ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕೆಣಕಿದ್ದಾರೆ. ಒಟ್ಟಾರೆ ಸೆಪ್ಟೆಂಬರ್ ಕ್ರಾಂತಿ ಟುಸ್ ಪಟಾಕಿನ ಅಥವಾ ಆಟಂ ಬಾಂಬ? ಆಗೋದಿದ್ರೆ ಯಾವ ರೀತಿಯಲ್ಲಿ ಕ್ರಾಂತಿ? ಕ್ರಾಂತಿಕಾರಿ ತಂಡಕ್ಕೆ ನಾಯಕತ್ವ ಯಾರದ್ದು? ಹೈಕಮಾಂಡ್ ಏನಾದರೂ ಬದಲಾವಣೆ ಪ್ಲಾನ್ನಲ್ಲಿದೆಯಾ? ಸ್ವಪಕ್ಷೀಯರಲ್ಲಿ ಚರ್ಚೆ ಏನಾಗ್ತಾ ಇದೆ? ಸದ್ಯಕ್ಕೆ ಈ ಪ್ರಶ್ನೆಗಳು ಉತ್ತರದ ನಿರೀಕ್ಷೆಯಲ್ಲಿವೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.